ನಮಸ್ಕಾರ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ. ಸೊ ರಿಸಲ್ಟ್ಸು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಫಸ್ಟ್ ವೀಕ್ ಆಫ್ ಮೇ ಟೆಂಟೇಟಿವ್ ರಿಸಲ್ಟ್. ಟೆಂಟೇಟಿವ್ ಅಂತಂದರೆ ಟೆಂಪ್ರರಿ. ಇವಾಗ ಏನು ಸದ್ಯ ಮಟ್ಟಿಗೆ ಇರುವಂಥ ಮಾಹಿತಿ ಪ್ರಕಾರ ಫಸ್ಟ್ ವೀಕ್ ಆಫ್ ಮೇ. ಸೊ ಅದು ಮೇ 1ನೇ ತಾರೀಕು ಆಗಿರ್ಬೋದು, ಮೇ 6ನೇ ತಾರೀಕು ಆಗ್ಬೋದು, ಅಥವಾ ಒಟ್ಟು ಫಸ್ಟ್ ವೀಕ್ ಒಳಗೆ ನಿಮಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದೊಂದು ಗುಡ್ ನ್ಯೂಸ್ ಅಂತ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಏನಾಗಿತ್ತು ಅಂದರೆ ಹೋದ ವರ್ಷ ಮೇ 20ಕ್ಕೆ ನಿಮ್ಗೆ ರಿಸಲ್ಟ್ ಬಂದಿತ್ತು. ಬಟ್ ಈ ವರ್ಷ ಟೆಂಟೇಟಿವ್ ಪ್ರಕಾರ ಆದಷ್ಟು ಬೇಗನೆ ಬರಲಿದೆ. ಯಾಕೆಂದರೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕೂಡ ರಿಸಲ್ಟ್ಸು ಆದಷ್ಟು ಬೇಗನೆ ಬಂದಿತ್ತು ಅವರಿಗೆ. ಸೊ ಪ್ರತಿ ವರ್ಷ ಅವ್ರು ಏನು ಮಾಡ್ತಾರೆ, ಸೊ ಏಪ್ರಿಲ್ ಎಂಡಿಗೆ ಕೊಡ್ತಿದ್ರು. ಇವಾಗ ಏಪ್ರಿಲ್ ಜಲ್ದಿನ ಅವ್ರಿಗೆ ರಿಸಲ್ಟ್ಸ್ ಅವೈಲೇಬಲ್ ಮಾಡಿದ್ದರು ಪಿ ಯು ಸಿ ಅವರಿಗೆ. ನಿಮಗೂ ಕೂಡ ಅದೇ ರೀತಿ ಮಾಡ್ತಾರೆ, ಯಾರು ಕೂಡ ಭಯಪಡಬೇಡಿ. ನೀವು ಯಾವ ಕೋರ್ಸನ್ನು ತೆಗೆದುಕೊಳ್ತೀರಾ ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಪಿ ಯು ಸಿಯಲ್ಲಿ ಏನು ಮಾಡ್ತೀರಾ, ಸೈನ್ಸು, ಕಾಮರ್ಸು, ಆರ್ಟ್ಸು ಅಂತ ನಂಗೆ ಕಮೆಂಟ್ ತಿಳಿಸಿ. ಓಕೆ, ಸೊ ಎಲ್ಲರೂ ಕೂಡ ನಾನು ನಿಮಗೆ ಇನ್ ಕೇಸ್ ನಿಮಗೆ ಡೌಟ್ಸ್ ಕೇಳಿ ನಾನು ಕೂಡ ಹೇಳ್ತೇನೆ. ಪ್ರತಿಯೊಬ್ಬರ ಕಮೆಂಟ್ಗೂ ನಾನು ರಿಪ್ಲೈ ಮಾಡಿದ್ದೇನೆ. ಸೊ ಪ್ಲೀಸ್ ನಿಮ್ಮ ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ಕಮೆಂಟ್ ತಿಳಿಸಿ. ಆದಷ್ಟು ಬೇಗ ರಿಸಲ್ಟ್ಸ್ ಅವೈಲೇಬಲ್ ಆಗುತ್ತೆ. ಅಡ್ವಾನ್ಸ್ ಆಗಿ ಕಂಗ್ರ್ಯಾಚುಲೇಷನ್ಸ್. ಅಡ್ವಾನ್ಸ್ ಆಗಿ ಸ್ವೀಟ್ಸ್ ಅಥವಾ ಪೇಡೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಇನ್ನೊಂದು ಕೆಲವು ದಿನಗಳಲ್ಲಿ ನಿಮ್ಮ ಪೇರೆಂಟ್ಸಿಗೆ ಖುಷಿ ಆಗುತ್ತೆ. ಓಕೆ, ಇವ್ಯಾಲ್ಯೂಯೇಷನ್ ಈಸಿ ಇದೆ, ಆದಷ್ಟು ಬೇಗನೆ ರಿಸಲ್ಟ್ ಬರುತ್ತೆ. ಮತ್ತು ಗುಡ್ ನ್ಯೂಸ್ ಏನಂದರೆ ಆಲ್ಮೋಸ್ಟ್ ಆಲ್ ಈಗೇನು ವ್ಯಾಲ್ಯೂಯೇಷನ್ ಮಾಡಿದ್ದಾರೆ, ಸೊ ಆದಷ್ಟು ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ಆಗಿ ಮೆಜಾರಿಟಿಯಾಗಿ ಪಾಸ್ ಆಗಿದ್ದೀರಾ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಲೈಕ್ ಮಾಡಿ, ಫ್ರೆಂಡ್ಸ್ಗಳು ಶೇರ್ ಮಾಡಿ. ಥ್ಯಾಂಕ್ ಯು.